PH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇದು ನೋಡ್ರಿ, ಡಿಜಿಟಲ್ ಮೀಡಿಯಾ, ಡಿಜಿಟಲ್ ವ್ಯವಹಾರ, ಡಿಜಿಟಲ್ ದುಡ್ಡು ನಾವು ಏನು ಪ್ರಚಾರ ಮಾಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಪಾಪ ಎಷ್ಟೋ ಜನ ಹಣ ಕಳ್ಕೊಳ್ತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಅಂತ ತೋರಿಸಿ ಮತ್ತೇನು ಮಾಡಿ ಭಯ ಹುಟ್ಟಿಸಿ ಇದೆಲ್ಲ ಹೆಂಗೆ ಸಾಧ್ಯ ಅಂತ. ಯಾಕಂದ್ರೆ ನಾವಿನ್ನೂ ಅಷ್ಟು ಟೆಕ್ನಿಕಲಿ ಡೆವಲಪ್ ಆಗಿಲ್ವಾ? ನಮ್ಮ ಹಣ ಏನೋ ಸುರಕ್ಷಿತ ಅಲ್ವಾ? ಇದರಲ್ಲ ನಮ್ಮ ಬದುಕು ಸುರಕ್ಷಿತ ಅಲ್ವಾ? ನಮ್ಮ ಮೋದಿಯವರು ಹೇಳಿದರು ಇನ್ನೆಲ್ಲ ಡಿಜಿಟಲ್ ಅಂತೇಳಿ. ಆದ್ರೆ ಈ ನಮ್ಮ ಕರ್ನಾಟಕದಲ್ಲಿ 312 ಕೋಟಿ ರೂಪಾಯಿಗಳು, ಒಂದಲ್ಲ ಎರಡಲ್ಲ, ಕಳೆದು ಈ 2023 ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಯಾವ ಪ್ರಮಾಣದಲ್ಲಿ 312.47 ಕೋಟಿ ರೂಪಾಯಿಗಳನ್ನು ಈ ಡಿಜಿಟಲ್ ಸುಲಿಗೆಗಾರರು ಸುಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನಿಮ್ಮ ಹೆಸರಿನಲ್ಲಿ ಕೊರಿಯರ್ ಬಂದಿತ್ತು, ಅದ್ರಲ್ಲಿ ಮಾದಕ ವಸ್ತುಗಳಿದ್ದಾವೆ, ನಿಮ್ಮವ್ರು ತಪ್ಪು ಮಾಡಿದ್ದಾರೆ, ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ, ಹಿಂಗೆ ಅನೇಕ ಏನೇನೋ ಜೋಡಿಸ್ಕೊಂಡು ಹೇಳಿ ಭಯ ಹುಟ್ಟಿಸಿ ಪೊಲೀಸರ ನಕಲಿ ಪೊಲೀಸರಾಗಿ ಪೊಲೀಸರ ನೆಲೆಯಲ್ಲೇ ಈ ದೂಚುವಂಥ ಕೆಲಸ ನಿಜವಾಗಿಯೂ ಇದು ಇವತ್ತಿನ ವೈಜ್ಞಾನಿಕ ಬೆಳವಣಿಗೆ ಅಪಮಾನಕರ ಅಂತದ್ದು. ಪಾಪ ತಮ್ಮ ಬದುಕಿನಲ್ಲಿ ದುಡಿದು ಮಾಡಿ ಗಳಿಸಿದಂಥ ಹಣ ನೋಡಿ. ಇತ್ತೀಚೆಗೆ ಒಬ್ಬ ಮಹಿಳೆಯದು 57 ವರ್ಷದ ಮಹಿಳೆಗೆ 31.83 ಕೋಟಿ ರೂಪಾಯಿ ದೋಚಿದಾರಂತ. ವಿದಿನ್ ಗೋಲ್ಡನ್ ಅವರ್ 1 ತಾಸಿನಾಗ ನೀವು ಕಂಪ್ಲೀಟ್ ಮಾಡಿ ಸಿಗ್ಬೋದೇನೋ, ನಂತರದಲ್ಲೇ ಎಲ್ಲೆಲ್ಲೂ ಹೋಗಿಬಿಡ್ತದ, ಸಿಗುವುದಿಲ್ಲ ಅನ್ನುವಂಥ ಮಾತು. ಯಾವ ರೀತಿ ಆಗಿದೆ ನೋಡಿ. ಇವತ್ತು ನಾವು ಕ್ವಿಕ್ ಎಲ್ಲದು ಕ್ವಿಕ್ ಅಂದ ಜಲ್ದಿನ ಹೋಗ್ಬೇಕಂತೇಳಿ ಇವತ್ತು ಯಾವ ಹಾದಿ ಹೊಂಟಿದ್ದೀವಿ ಅಂತ. ವಿಶೇಷವಾಗಿ 1314 ಪ್ರಕರಣಗಳಾಗಿದ್ದಾವ ಈ ವಂಚನೆ ಮಾಡುವಂಥದ್ದು, ದುಡ್ಡು ಹೊಡೆಯುವಂಥ ಜನರಿಂದಾಗೆ. ವಿಶೇಷವಾಗಿ ಇಂಥ ಪ್ರಕರಣಗಳು 2023 ಶುರು ಆಗ್ತದೆ. ಅದಕ್ಕೆ ಬರೋದ್ರು ಆಗಿದಾವಿಲ್ಲ ಅಂತಲ್ಲ, 140 ಪ್ರಕರಣ ಆಗ್ತಾವೆ. ಅದರಲ್ಲಿ 16.65 ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ. ಜಪ್ತಿ ಎಷ್ಟಾಗೈತಪ್ಪ ಅದ್ರೊಳಗೆ 1.87 1,87 ಲಕ್ಷ ಅಷ್ಟೇ ಆಗ್ತೈತಿ. ಮುಂದೆ ವಾಪಸ್ ಮತ್ತೆ ಕೊಟ್ಟಿದ್ದು 1.43 ಕೋಟಿ. ಎಷ್ಟು ಹೋಗಿದ್ರಾಗ 147 ಕೋಟಿ. ಈ 2024 874 ಕೋಟಿ ರೂಪಾಯಿ ಪ್ರಕರಣ, 874 ಪ್ರಕರಣಗಳಾಗಿದ್ದಾವೆ. ಅದರೊಳಗೆ 151.24 ವಂಚನೆಗೆ, ಇದು ಕೋಟಿಗಳಲ್ಲಿ ವಂಚನೆ ಆಗಿದೆ ದುಡ್ಡ. 151.24 ಜಪ್ತಿ ಆಗಿದ್ದು ಬರೀ 17.22 ಕೋಟಿ. ಉಳಿದು ಅದನ್ನ ಸಿಗಲೇ ಇಲ್ಲ. ವಾಪಸ್ ಅದರಾಗ 17ರಾಗ 13.46 ಕೋಟಿ ರೂಪಾಯಿ ವಾಪಸ್ ಮಾಡಿದಾರೆ. ಇನ್ನೂ ಅವ್ರ ಕಡೆ ಉಳಿದ ಪೊಲೀಸ್ಗಳು ವಾಪಸ್ ಆಗಿದ್ದು, ಜಪ್ತಿ ಆದಿದ್ದು. ಇನ್ನು 2025ರಾಗ ಇಂಥ ಪ್ರಕರಣಗಳು 293 ಇದಾವೆ ಇಲ್ಲಿವರೆಗೆ. ಅದರಾಗ 144.58 ಕೋಟಿ ರೂಪಾಯಿ ವಂಚನೆ ಆಗ್ಯದ. ವಾಪಸ್ ಜಪ್ತಿ ಆಗಿದ್ದು 5.76 ಕೋಟಿ. ನೋಡಿ ಅಷ್ಟು ಎಲ್ಲಿದೆ ಏನು. 3.44 ಕೋಟಿ ವಾಪಸ್ ಮಾಡಿದ್ದಾರೆ ಅವರು. 5.76ರಾಗ ಯಾರು ಕಳ್ಕೊಂಡಾರ ಅವ್ರಿಗೆ 3.44 ಇನ್ನೂ ಉಳಿದ ದುಡ್ಡ ಪೊಲೀಸರ ಕಡೆ ಇಲ್ಲದ ಅಂತ. ಹಿಂಗೆ ಒಟ್ಟು 1314 ಕೇಸುಗಳಾಗಿದ್ದಾವ. ಅದರೊಳಗೆ ವಂಚನೆ ಆಗಿದ್ದು 312 ವಂಚನೆ ಕೇಸ 1314. ಅದ್ರಾಗ 312 ಕೋಟಿ 12.47 ಮುಂದೆ 24.85 ಕೋಟಿ ಅಷ್ಟ ವಾಪಸ್ ಮಾಡಿದ್ದಾರೆ. ಮುಂದೆ 18.33 ಅದರೊಳಗೆ ಜಪ್ತಿ ಮಾಡಿದ್ದಾರೆ. 13.33 ಯಾರು ಕಳ್ಕೊಂಡು ಅವ್ರಿಗೆ ಮುಟ್ಟಿದಾವೆ. ಅದ್ರ ಉಳಿದ್ರಾಗ ಇಲ್ಲೇ ಇದಾವಂತ 887.62 ಕೋಟಿ ರೂಪಾಯಿ ಗಾಯಬ್. ಯಾರು ಇವರೆಲ್ಲ ಇಷ್ಟ ಮಾಡೋರ? ಇಷ್ಟು ಹಿಡಿಬೇಕಾಗಿತ್ತಲ್ಲ ನಮ್ಮ ಜ್ಞಾನ ತಂತ್ರಜ್ಞಾನ, ಯಾಕೆ ಹಿಡಿತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಿನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತಲ್ಲ. ಯಾಕೆ ನಮ್ಮಲ್ಲಿ ಜಾನ್ರ್ ಇಲ್ವ? ನಮಗಿಂತಲೂ ಈ ನಮ್ಮಲ್ಲಿ ಟೆಕ್ನಿಕಲ್ ಆಗಿ ಇವತ್ತು ಉದ್ಯೋಗ ಮಾಡೋರಿಗಿಂತಲೂ ಈ ತುಳು ದಂಧೆ ಮಾಡೋರು ಭಾಳ ಜಾನ್ರ, ಬೆದರ್ಸೋರು ಜಾನ್ರ ಅನ್ನೋದು ಇಲ್ಲಿ ಕಂಡು ಬರ್ತದಂತ. ಅವ್ರಿಗಿಂತ ಜಾನ್ರ ಅಲ್ವ ನಮ್ಮ ಪೊಲೀಸ್ ಇಲಾಖೆ
ಅಥವಾ ನಮ್ಮ ಇಂಟೆಲಿಜೆನ್ಸ್ ಇಲಾಖೆ ನಮ್ಮ ಇದ್ರ ಬಗ್ಗೆ ನಾಲೆಜ್ ಇದ್ದ ಜನ ಡಿಜಿಟಲ್ ಮೀಡಿಯಾ ಅಲ್ಲ ಡಿಜಿಟಲ್ ಈ ಒಂದು ಅರೆಸ್ಟ್ ಹಿಡಿಯುವಲ್ಲಿ ಯಾಕೆ ಅಪಯಶಸ್ ಆಗ್ತಾ ಇದ್ದಾರೆ ನಮ್ಮ ಪೊಲೀಸರು ಅಂತ ಇದೆಲ್ಲನೂ ಬರಬೇಕಾಗಿತ್ತಲ್ಲ ಒಳ್ಳೆ ಸಿಗಬೇಕಾಗಿದ್ರೆ ಎಲ್ಲಿ ಹೋಯ್ತು ಏನು ಬ್ಯಾಂಕಿಂಗ್ ಸಿಗ್ತಾವೆ ಯಾಕೆ ಸಿಕ್ಕಿಲ್ಲ ಯಾವ ಖಾತೆಗೆ ಹೋಯ್ತು ಎಲ್ಲಿದು ಹೋಯ್ತು ಏನು ಹೋಯ್ತು ಸಿಗಲಿಕ್ಕೆ ಹೇಗೆ ಮತ್ತು ಯಾರ ಖಾತೆ ಯಾವ ಬ್ಯಾಂಕ್ ಅದು ಆ ಬ್ಯಾಂಕ್ದಾಗ ಆ ಖಾತೆ ಬಂದಾಗ ಆ ಖಾತೆ ಹೆಸರಿನವ್ರು ಯಾರು ಈಗ ಒಂದು ಯಾವುದೋ ಒಂದು ಖಾತೆಗೆ ಬಂದು ಬೀಳ್ತದೆ ಒಂದು ಬ್ಯಾಂಕಿಂದು ಆ ಬ್ಯಾಂಕ್ನಲ್ಲಿ ಆ ಖಾತೆ ಬಂದು ಬಿದ್ದಾಗ ಆ ಖಾತೆದಾರರು ಯಾರು ಅನ್ನೋದು ಗೊತ್ತಾಗೋದಿಲ್ವ ಅಲ್ಲಿಂದ ಮತ್ತೆ ಇನ್ನೊಂದು ಖಾತೆ ಹೋಗ್ತಾ ಅವ್ರನ್ನ ಹಿಡಿದ್ರೆ ಸಿಗಲಿಕ್ಕಿಲ್ವ ಅಂದ್ರೆ ನಾವು ಇನ್ನೂ ಅಷ್ಟು ವೀಕ್ ಆಗಿದ್ದೀವಿ ಅಂತ ಒಂದು ತಾಸೊಳಗೆ ಆದ ತಕ್ಷಣ ನೀವು ಕಂಪ್ಲೀಟ್ ಮಾಡಿದ್ರೆ ಸಿಗ್ತಾವಂತೆ ಪೊಲೀಸ್ ಹೇಳ್ಕೊಳ್ತಾರೆ ಅಂದ್ರೆ ಇದರ ಅರ್ಥ ಅನ್ನೋದು ಒಂದು ನಾವು ಟೆಕ್ನಿಕಲಿ ಡೆವಲಪ್ ಆಗಿಲ್ಲ ಮತ್ತು ಡಿಜಿಟಲ್ ಆಗಿ ಮೂವ್ ತಪ್ಪ ಯಾಕಂತಂದ್ರೆ ಹಿಂಗೆ ಹೋದ್ರೆ ರೀ ಪಾಪ ಏನು ಮಾಡಬೇಕು ಡಿಜಿಟಲ್ ಅರೆಸ್ಟ್ ಮಾಡಿಸಿ ಏನೋ ಮಾಡಿದಾಗ ಆ ದುಡ್ಡು ಎಲ್ಲಿ ಹೋದ್ರು ಸಿಗಲಿಲ್ಲದು ಹೆಂಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದು ಡಿಜಿಟಲ್ ಮೀಡಿಯಾದು ನಾವು ಯಾರ ಖಾತೆಗೆ ಹಾಕಿರ್ತೀವಿ ಆ ಖಾತೆ ಯಾರ್ದು ಏನು ಅದು ಬ್ಯಾಂಕಿಗೆ ಹೋಗ್ಬೇಕಾ ಯಾವುದೋ ಬ್ಯಾಂಕಿಗೆ ಆ ಬ್ಯಾಂಕ್ನಲ್ಲಿ ಆ ಖಾತೆ ಇದ್ದಾರೆ ಅದಾನೋ ಇಲ್ಲೋ ಗೊತ್ತಾಗೋದಿಲ್ವ ಅದು ಸಿಗಲಾರ್ದಷ್ಟು ಅವ್ರು ದಾಟಿಸ್ಕೊಂಡು ಹೋಗ್ತಾರಪ್ಪ ಅಂತಂದ್ರೆ ಎಷ್ಟೋ ದಾರಿ ರೆಕಾರ್ಡ್ ಇರ್ತದಲ್ಲ ಅದು ಯಾರ ಖಾತೆಗೆ ಹೋತಂತೇಳಿ ಒಂದು ನಾವು ಅಜ್ಞಾನಿಗಳಿದ್ದೀವಿ ತಿಳುವಳಿಕಿಲ್ಲ ಇದರಲ್ಲಿ ನಾವು ಡಿಜಿಟಲ್ ಮೂಲಕ ದುಡ್ಡು ಕಳಿಸೋದು ತಪ್ಪ ಅಂತ ನಿರ್ಣಯಕ್ಕೆ ಬರಬೇಕಾಗೋದಿಲ್ಲ ಈ ದರೋಡೆಕೋರರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಹೊಂದಾಣಿಕೆ ಮಾಡ್ಕೊಂಡಿದೆಯಾ ಅನ್ನುವಂಥ ಸಂಶಯ ಮೂಡುತ್ತದೆ ಅವ್ರು ಮಾಡಿದಾರಂತಲ್ಲ ಮತ್ತು ಅವರು ಇವ್ರಿಗಿಂತಲೂ ಆ ದರೋಡೆಕೋರು ಬುದ್ಧಿವಂತರಾದ್ರಲ್ರಿ ಇವ್ರು ಟೆಕ್ನಿಕಲ್ಗಿಂತ ಅವ್ರು ಟೆಕ್ನಿಕಲ್ ಶಾರ್ಪ್ ಆತಲ್ಲ ತುಳುಗುರದು ಕಳ್ಳರದು ಲಫಂಗರದು ವಂಚನೆಕೋರರು ಅಂದಾಗ ಇವ್ರನ್ನ ಹಿಡಿಬೇಕಂತ ಪೊಲೀಸ್ ಇಲಾಖೆ ಈ ದಿಶೆ ದಾಟಾದಂಗಾಯ್ತು ಒಂದು ಎಲ್ಲ ಅವ್ರ ಜೊತೆ ಹೊಂದಾಣಿಕೆ ಆಗಿ ವ್ಯವಹಾರ ಮುಗಿಸ್ತಂದು ಅಂತದ್ದಾಯ್ತು ಆ ಬ್ಯಾಂಕಿನ ಖಾತೆದಾರ ಯಾರು ನಮ್ಗೆ ಗೊತ್ತಾಗೋದು ಅಂದ್ರೆ ಬ್ಯಾಂಕ್ ಏನು ಮಾಡ್ತಾಯಿದೆ ಅಂತ ಒಂದು ಯಾವುದೋ ಬ್ಯಾಂಕಿಗೆ ಹಾಕಿಸ್ತಾನಮ್ಮ ಈ ಖಾತೆಗೆ ಹಾಕ್ರಿ ಅಂತೇಳಿ ಆ ಖಾತೆದಾರ ಯಾರು ಅಲ್ಲಿ ಅದು ಹೆಸರು ಸಿಗಬೇಕಲ್ಲ ಅದು ಸಿಗಲಿಲ್ಲ ಅಂದ್ರೆ ಯಾರು ಬೇಕಾದವರೆಲ್ಲ ಖಾತೆ ಮಾಡಿಸ್ತಾರೆ ಬ್ಯಾಂಕರ್ಸ್ಗಳು ಆದಾಯ ಇಲ್ಲದವರೆಲ್ಲ ಖಾತೆ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ತಾವೆ ಬ್ಯಾಂಕ್ಗಳು ಅಂದರೆ ಬ್ಯಾಂಕ್ಗಳಿದ್ರೆ ಶಾಮಿಲ್ ಇದಾವೆ ನಂತ ಬ್ಯಾಂಕ್ಗಳು ಪೊಲೀಸರು ಆಡಳಿತ ಇದೆಲ್ಲ ಶಾಮಿಲ್ ಇದ್ದಾರೆ ನಿಂತಾಗ ಅಂತ ಒಂದು ಸಂಶಯ ಮೂಡ್ತಾವ್ರೆ ಅಲ್ಲದೆ ಒಂದು ಬ್ಯಾಂಕ್ನಲ್ಲೇ ನನ್ನ ಖಾತೆಗೆ ಬಂದು ಬಿದ್ದಾಗ ನನ್ನ ಹೆಸರು ನಾನು ನನ್ನ ಹೆಸರು ಸಿಗಬೇಕಲ್ರ ಬ್ಯಾಂಕ್ನಲ್ಲೇ ಏನು ಹೆಸರು ಒಂದು ಖಾತೆಯಲ್ಲಿ ಐತೆ ಅಂದ್ರೆ ಬ್ಯಾಂಕ್ ತಪ್ಪು ಮಾಡಿದ್ದು ಫ್ರಾಡ್ ಮಾಡಿತ್ತು ನಂಗೆ ಯಾಕೆ ಮಾಡಿದ್ದು ಫ್ರಾಡ ಬ್ಯಾಂಕರ್ಸ್ಗಳು ಹಿಡಿಬೇಕಾಗ್ತದೆ ಅನಿವಾರ್ಯವಾಗಿ ಯಾವ ಬ್ಯಾಂಕ್ ಹೋಗ್ಯಾವ ಅಂತೇಳಿ ಮತ್ತು ಅದನ್ನು ಎನ್ಕ್ವೈರಿ ಪೊಲೀಸ್ ಸರಿಯಾಗಿ ಮಾಡ್ತಾ ಇಲ್ವಾ ಯಾಕೆ ಮಾಡ್ತಾ ಇಲ್ಲ ಖಾತೆದಾರ ಹೆಸರು ಸಿಗೋದಿಲ್ಲ ಅಂದರೆ ಹೆಂಗೆ ಏನಿದು ಇವೆಲ್ಲ ಗಮನಿಸಿದಾಗ ಇದ್ರ ದೊಡ್ಡ ಒಂದು ಮೋಸಗಾರ ಚೈನ್ ಅದದಿಲ್ಲ ಅಂತ ಹೇಳ್ತದೆ ಅಧಿಕಾರಿಗಳ ವರ್ಗದ ಇಲ್ಲಿ ಪೊಲೀಸ್ ವರ್ಗದ ಕಳ್ಕೊಂಡವ್ರಿಂದ ಪಾಪ ಹುಚ್ಚರಾಗಿಬಿಟ್ಟಿರ್ತಾರೆ ನೋಡ್ರಿ 32 ಕೋಟಿ ಪಾಪ ಬೆನಮಗಳು ತನ್ನ ಇಡೀ ಜೀವಿತದ ಗಳಿಕೆಯನ್ನು ಒಮ್ಮೆ ಧಳಮ್ ಇದಕ್ಕೆ ಅಂತ್ಯ ಯಾವಾಗ ಅಂತ ಅದಕ್ಕೆ ಹೇಳ್ತಾ ಇರೋದು ನಾವು ಇವತ್ತು ಇಂಥ ಲಫಂಗರಣ ಇಂಥ ವಂಚನೆ ಹಿಡಿಬೇಕಾಗಿದೆ ನಾವು ಬುದ್ಧಿವಂತರಾಗಬೇಕಾಗಿದೆ ಅದಕ್ಕೆ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಅದರಲ್ಲೂ ಪ್ರೊಫೆಷನಲ್ ಶಿಕ್ಷಣ ಅನ್ನೋಕ್ಕಿಂತ ಉನ್ನತ ಶಿಕ್ಷಣಗಳನ್ನು ME ಆಗಿರ್ಬೋದು ಮತ್ತೇನಾಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಅದು ಬಡ ಮಕ್ಕಳು ಭಾಳ ಚೆನ್ನಾಗಿದ್ದಾರೆ ಇಲ್ಲ ಅಂತಲ್ಲ ಅವ್ರಿಗೆ ಅವಕಾಶ ಇಲ್ಲ ಎಲ್ಲರಿಗೂ ಕಲಿಯೋ ಅವಕಾಶ ಸಿಗ್ತಪ್ಪ ಅಂದ್ರೆ ಎಲ್ಲರೂ ಟೆಕ್ನಿಕಲ್ ಸೌಂಡ್ ಆದ್ರೆ ಎಲ್ಲರೂ ವೈಜ್ಞಾನಿಕವಾಗಿ ಸೌಂಡ್ ಆದ್ರೆ ಎಲ್ಲರೂ ವಿಜ್ಞಾನ ಸರಿಯಾಗಿ ಓದಿದ್ರೆ ನಿಶ್ಚಿತವಾಗಿ ಇಂಥವ್ರು ಹಿಡಿಬೋದು ನಾವು ಶಿಕ್ಷಣಕ್ಕೆ ಬರೀ ಕೇವಲ 2% ಖರ್ಚು ಮಾಡಿದ ದುಷ್ಪರಿಣಾಮಗಳಿವೆಲ್ಲ ಇವು ನಮ್ಮಲ್ಲಿ ಬ್ಯಾಂಕರ್ಸ್ಗಳ ಸಹಿತ ಕಳ್ಳರು ಹಿಡಿಲಾರದಷ್ಟು ತಮ್ಮ ಖಾತೆದಾರ ಹೆಸರು ಅವ್ರಿಗೆ ಗೊತ್ತಿಲ್ಲದ ಅದು ದುಡ್ಡು ಮಾಡ್ಕೊಂಡು ಹೋಗ್ತಾನಪ್ಪ ಅಂತಂದ್ರೆ ಬ್ಯಾಂಕರ್ಸು ದಡ್ಡರಾಗಿದ್ದಾರೆ ಬ್ಯಾಂಕರ್ಸರು ಪೊಲೀಸರು ಅವ್ರ ಜೊತೆ ಆಡಳಿತ ಅಧಿಕಾರಿಗಳು ಇವರೆಲ್ಲ ದಡ್ಡರಿದ್ದಾರೆ ಅಂದ್ರೆ ಅವ್ರು ಶಾಲೆ ಇದ್ದಾರೆ ಇವ್ರು ಅಭ್ಯಾಸ ಮಾಡ್ತಾ ಇಲ್ಲ ಸಾಕಷ್ಟು ಪೇಮೆಂಟ್ ತೊಗೊಂಡು ದುಡ್ಡು ಎಲ್ಲಿ ಹೋದು ಬರೀ ಒಳ್ಳೆ ಇದು 312 ಕೋಟಿ ರೂಪಾಯಿ ಸುಲಿಗೆ ಮಾಡ್ಯಾರ ಅವ್ರ ಆ ದುಡ್ಡು ಅದು ಆನ್ಲೈನ್ ಮೇಲೆ ಆ ದುಡ್ಡು ಎಲ್ಲಿ ಹೋಯ್ತು ಯಾವ ಖಾತೆಗೆ ಹೋಯ್ತು ಗೊತ್ತಾಗೋದಿಲ್ಲ ಅಂತಂದ್ರೆ ಒಂದು ಪೊಲೀಸ್ ವ್ಯವಸ್ಥೆ ವೈಫಲ್ಯ ಇನ್ನೊಂದು ಆಡಳಿತದ ವೈಫಲ್ಯ ಮೂರನೇದು ಬ್ಯಾಂಕರ್ಗಳ ವೈಫಲ್ಯ ಆ ಖಾತೆ ಬ್ಯಾಂಕ್ಗಳಿದ್ದಾಗ ಆ ಬ್ಯಾಂಕ್ಗೆ ಹೋಗ್ತದೆ ಒಂದು ಖಾತೆಗೆ ಹೋಗಿ ಬಿಡ್ತದೆ ಆ ಖಾತೆ ಯಾರ್ದು ಅಂದಾಗ ಸರಳ ಸಿಗ್ತದಲ್ಲ ಇದನ್ನೇ ಇಲ್ಲಿವರೆಗೆ ಚಿಂತನೆ ಮಾಡ್ತಾ ಇಲ್ಲ ಗೊತ್ತಾಗ್ಯದನು ಇಲ್ಲ ಗೊತ್ತಾದರೂ ಮುಚ್ಚಾಕಿಬಿಟ್ಟಿದ್ದಾರೆ ಈ ದಿಶೆಯಲ್ಲಿ ಆದಷ್ಟು ಸರ್ಕಾರ ಎಚ್ಚರಗೊಳ್ಬೇಕಾಗಿದೆ ಅದಕ್ಕಾಗಿ ನಾನು ಮೇಲಿಂದ ನಮ್ಮ ವಾಹಿನಿ ಮೂಲಕ ಹೇಳುವಂಥದ್ದು ಮಕ್ಕಳಿಗೆ ಹೈಯರ್ ಎಜುಕೇಷನ್ ಫ್ರೀ ಆಗಲಿ ಸಂಶೋಧನಾತ್ಮಕ ವಿಷಯಗಳಲ್ಲಿ ಫ್ರೀ ಆಗಲಿ ಅದರ ಆಸ್ತಿ
ME ಎಲ್ಲೋ 4 ಮಂದಿ, BE ಎಲ್ಲೋ 4 ಮಂದಿ ಅಲ್ಲ, ಪ್ರೊಫೆಷನಲ್ ಎಷ್ಟು ಲಕ್ಷ ಜನ ಆಗಿದ್ದಾರೆ ರೀ, ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ. ಅದಕ್ಕೆ ವೈಜ್ಞಾನಿಕತೆ ಬೆಳೆಸುವಂಥದ್ದು ಎಲ್ಲ ಆಗಬೇಕಾಗಿದೆ. ಅದಕ್ಕೆ ಇವತ್ತು ಯೂನಿವರ್ಸಿಟಿಗಳು ಫ್ರೀಯಾಗಿ ಎಲ್ಲ ಮಕ್ಕಳನ್ನು ಮೆರಿಟ್ ಇದ್ದಂತೂ ಕಲಿಸ್ಲಿ. ಅವ್ರಿಗೆ ಮೆರಿಟ್ ತಾನೇ ಬರ್ತದ್ರಿ ಕಲಿಯೋದ್ರಿಂದ ಅಲ್ವಾ. ಇದಕ್ಕೆ ಯಾರು ಹೊಣೆ? ಪಾಪ ದುಡ್ಡು ಕಳ್ಕೊಂಡಾವಂತ 3 ಕಾಯಿ ಹೋಗ್ಬಿಟ್ಟಿದ್ದಾರೆ. ಈಗ 312 ಕೋಟಿ ರೂಪಾಯಿ ಕಳ್ಕೊಂಡಾರ ಅವರು. ಅದು ಹೊಳೆ ಬಂದೇಟ 24 ಕೋಟಿ ರೂಪಾಯಿ ಅಷ್ಟೇ. 287.62 ಕೋಟಿ ರೂಪಾಯಿ ಗಾಯಬ್. ಯಾರು ಹೊಡೋದು? ಇದಕ್ಕೆ ಯಾರು ಹೊಣೆ? ಇದು ಉತ್ತರ ಕೊಡಬೇಕಾಗಿದೆ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಂಡಿ ವಂದನೆಗಳು.